ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮಾಡ್ತಿರೋದು ಕೋರಲ್ಡ್ರಾ ಮೇಲೆ ಕ್ವಿಶ್ಶು. ಸೊ ಒಂದು ಕ್ವಶನ್ ಇರುತ್ತೆ, ಅದಕ್ಕೆ ಒಂದು ಡ್ಯಾಶ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ ಥರ ಇರುತ್ತೆ ಈ ಕ್ವಿಶ್ಶು. ಸೊ ನೀವು ಕ್ವಶನ್ ಓದ್ಕೊಂಡು ಆನ್ಸರ್ ಬರೆಯೋದಕ್ಕೆ ಟ್ರೈ ಮಾಡಬೇಕು. ಸೊ ಒಂದು ಕ್ವಶನಲ್ಲಿ ಲೈಕ್ 2 ಕ್ವಶನ್ಸ್ ಇರುತ್ತೆ ಅಥವಾ 2 ಡ್ಯಾಶ್ ಇರುತ್ತೆ. ನೀವು 2 ಡ್ಯಾಶ್ ಒಂದೇ ಕ್ವಶನ್ಗೆ ಆದರೂ ಲಿಂಕ್ ಆಗಿರ್ಬೋದು ಅಥವಾ 2 ಕ್ವಶನು ಬೇರೆ ಬೇರೆ ಆದರೂ ಆಗಿರ್ಬೋದು. ಸೊ ಬೇರೆ ಬೇರೆ ಆಗಿತ್ತು ಅಂದರೆ ಫಸ್ಟ್ ಕ್ವಶನ್ ನಾವು ಓದೋದಕ್ಕೆ ಆನ್ಸರ್ ಮಾಡಿದ್ಮೇಲೆ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್ ಓದಿ, ಆವಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಓಕೆ, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ಏನಪ್ಪ ಅಂದರೆ ನಾನು ಯಾವ್ದಾದ್ರು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದಾಗ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯೂಟ್ಯೂಬಲ್ಲಿ. ಸೊ ಹಳೆ 2 ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ರಿಲೇಟೆಡ್ಡು. ಸೊ ಯಾರ್ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಇದೆ. ಸೊ ನೀವು ಲಿಂಕಲ್ಲಿ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋಸ್ನ ನೋಡ್ಬೋದು. ದ ಕೆಪಾಸಿಟಿ ಟು ಲರ್ನ್ ಇಸ್ ಎ ಗಿಫ್ಟ್, ದ ಎಬಿಲಿಟಿ ಟು ಲರ್ನ್ ಇಸ್ ಎ ಸ್ಕಿಲ್, ದ ವಿಲ್ಲಿಂಗ್ನೆಸ್ ಟು ಲರ್ನ್ ಇಸ್ ಎ ಚಾಯ್ಸ್. ಸೊ ಯಾವಾಗಲೂ ಕಲಿತಾ ಇರಿ, ಸೊ ನಿಮ್ಮ ಸ್ಕಿಲ್ನ ಅಪ್ಗ್ರೇಡ್ ಮಾಡ್ಕೋತಾ ಇರಿ. ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ವಿಜ್ ಶೋ. The example for vector graphics editor is dash and the vector images are made up of dash equation. The extension of CorelDRAW file is dash. The number of pixels on a printed area on an image is called as dash. The 2 types of scroll bars are dash and dash. Vector graphics are made up of dash and dash. Next question. Dash bar displays set of options for currently selected tool. A dockable bar that lets you keep track of colors that are used in a document is dash. ಪೆನ್ನು ಪೇಪರ್ ತಗೊಳ್ಳಿ, ಆನ್ಸರ್ಸ್ನ ಗೆಸ್ ಮಾಡಿ ಬರ್ಕೊಳ್ಳಿ. ಆನ್ಸರ್ ರಿವೀಲ್ ಆದಮೇಲೆ ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಸೊ ಆನ್ಸರ್ಸ್ ರಿವೀಲ್ ಮಾಡೋಣ. ಸೊ ವೆಕ್ಟರ್ ಗ್ರಾಫಿಕ್ ಎಡಿಟರ್ಗೆ ಎಕ್ಸಾಂಪಲ್ ಬಂದು ಕೋರೆಲ್ಡ್ರಾ ಅಥವಾ ಅಡೋಬ್ ಇಲಿಸ್ಟ್ರೇಟರ್ ಅವೆಲ್ಲ ಆಗುತ್ತೆ. ಮತ್ತು ವೆಕ್ಟರ್ ಇಮೇಜಸ್ ಯಾವುದರಿಂದ ಮಾಡಿದೆ ಅಂದರೆ ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಇಂದ ಮಾಡಿದೆ. ಕೋರೆಲ್ಡ್ರಾ ಫೈಲ್ ಎಕ್ಸ್ಟೆನ್ಷನ್ ಏನಪ್ಪ ಅಂದರೆ CDR ಎಕ್ಸ್ಟೆನ್ಷನ್ ಅಂತ ಬರ್ದಿರೋದ್ರಿಂದ ಡಾಟ್ ಬರ್ದಿಲ್ಲ. ಓಕೆ, ನಂಬರ್ ಆಫ್ ಪಿಕ್ಸೆಲ್ ಆನ್ ಎ ಪ್ರಿಂಟೆಡ್ ಏರಿಯಾ ಆಫ್ ಎನ್ ಇಮೇಜ್ನ ನಾವೇನಂತ ಹೇಳ್ತೀವಿ ಅಂದರೆ ರೆಸಲ್ಯೂಷನ್ ಅಂತ ಹೇಳ್ತೀವಿ. 2 ಟೈಪ್ಸ್ ಆಫ್ ಸ್ಕ್ರಾಲ್ ಬಾರ್ ಯಾವ್ದು ಅಂದರೆ ಹಾರಿಸಾಂಟಲ್ ಮತ್ತು ವರ್ಟಿಕಲ್. ವೆಕ್ಟರ್ ಗ್ರಾಫಿಕ್ಸ್ ಯಾವುದರಿಂದ ಮಾಡಿರ್ತೀವಿ ಅಂದರೆ ಲೈನ್ಸ್ ಮತ್ತು ಕರ್ವ್ಸ್ ಇಂದ ಮಾಡಿರ್ತೀವಿ. ಅದೇ ಬಿಟ್ ಮ್ಯಾಪ್ ಇಮೇಜಸ್ ಪಿಕ್ಸೆಲ್ ಅಥವಾ ಡಾಟ್ಸ್ ಇಂದ ಮಾಡಿದೆ. ಡ್ಯಾಶ್ ಬಾರ್ ಡಿಸ್ಪ್ಲೇ ಸೆಟ್ ಆಫ್ ಆಪ್ಷನ್ಸ್ ಫಾರ್ ಕರೆಂಟ್ಲಿ ಸೆಲೆಕ್ಟೆಡ್ ಟೂಲ್ ಅಂದರೆ ಪ್ರಾಪರ್ಟಿ ಬಾರ್ ಅಂತ ಹೇಳ್ತೀವಿ. ಬೇರೆ ಪ್ಯಾಕೇಜಸ್ ಅಲ್ಲಿ ಸೇಮ್ನ ನಾವು ಆಪ್ಷನ್ಸ್ ಬಾರ್ ಅಂತ ಬರಿತಿದ್ವಿ. ಎ ಡಾಕಬಲ್ ಬಾರ್ ದಟ್ ಲೆಟ್ಸ್ ಯು ಕೀಪ್ ಟ್ರ್ಯಾಕ್ ಆಫ್ ಕಲರ್ಸ್ ದಟ್ ಆರ್ ಯೂಸ್ಡ್ ಇನ್ ಅ ಡಾಕ್ಯುಮೆಂಟ್ ಇಸ್ ಡಾಕ್ಯುಮೆಂಟ್ ಪ್ಯಾಲೆಟ್. ಸೊ ಕೋರೆಲ್ಡ್ರಾ ವಿಂಡೋನಲ್ಲಿ ಲೆಫ್ಟ್ ಸೈಡ್ ಕಲರ್ಸ್ ಯಾವ್ದು ಯೂಸ್ ಮಾಡಿದೀವಿ ಎಲ್ಲ ಡಿಸ್ಪ್ಲೇ ಮಾಡುತ್ತೆ. ಸೊ ಅದ್ರ ಹೆಸರೇನಪ್ಪ ಅಂದ್ರೆ ಡಾಕ್ಯುಮೆಂಟ್ ಪ್ಯಾಲೆಟ್ ಅಂತ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. A window that contains available commands and setting relevant to a specific tool or task is called as dash. A button that opens a group of related tool item is called dash. Next question. The different types of rulers are dash and dash. Next question. Vector graphics are also called as dash and they are dashed independent. Next question. The dockable bar that contains color swatches is dash and a button at the lower right corner that opens a smaller display to help us to move around a drawing is dash. ನೀವು ನೋಡ್ಬೋದು ಫಸ್ಟ್ ಕ್ವಶನ್ ಅಲ್ಲಿ ಲೈಕ್ ಕಾಲ್ಡ್ ಆಸ್ ಡ್ಯಾಶ್ ವರೆಗೂ ಒಂದು ಕ್ವಶನ್ ಇದೆ.
ಎ ಬಟನ್ ದಟ್ ಓಪನ್ಸ್ ರಿಲೇಟೆಡ್ ಟು ಅದು ಸಪ್ರೇಟ್ ಕ್ವಶನ್ ಇದೆ. ಸೊ ಫುಲ್ಲು ಓದೋದಕ್ಕೆ ನಿಮ್ಗೆ ದೊಡ್ಡದು ಅನ್ಸಿದ್ರೆ ಫಸ್ಟ್ ಕ್ವಶನ್ ಪದೇ ಪದೇ ಓದ್ಕೊಂಡು ಅದಕ್ಕೆ ಆನ್ಸರ್ ಮಾಡಿದ್ಮೇಲೆ ಸೆಕೆಂಡ್ ಪಾರ್ಟ್ ಆಫ್ ಅ ಕ್ವಶನ್ ಓದಿ, ಅವಾಗ ನಿಮ್ಗೆ ಎರಡೂ ಕನ್ಫ್ಯೂಸ್ ಆಗೋದಿಲ್ಲ. ಓಕೆ, ಬಟ್ ಇಲ್ಲಿ ಸೆಕೆಂಡ್ ಕ್ವಶನ್ ನೋಡಿ, ದ ಟೈಪ್ಸ್ ಆಫ್ ರೂಲರ್ಸ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್ ಅಂತ ಇದೆ, ಅಂದ್ರೆ ಎರಡು ರಿಲೇಟೆಡ್. ಅವಾಗ ನೀವು ಎರಡು ಒಟ್ಟಿಗೆ ಗೆಸ್ ಮಾಡಬೇಕಾಗತ್ತೆ. ಫಸ್ಟ್ ಕ್ವಶನ್ ತರ ಇತ್ತು ಅಂದ್ರೆ ಕ್ವಶನ್, ನೀವು ಫಸ್ಟ್ ಒನ್ ಅಟೆಂಡ್ ಮಾಡಿದ್ಮೇಲೆ ಸೆಕೆಂಡ್ ಪಾರ್ಟ್ ಓದಿ, ಅವಾಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಓಕೆ, ಸೊ ಆನ್ಸರ್ಸ್ ರಿವೀಲ್ ಮಾಡೋಣ. The window that contains available commands and setting relevant to a specific tool. ಇವಾಗ ನಾವು ಒಂದು ಟೂಲ್ನ ಸೆಲೆಕ್ಟ್ ಮಾಡ್ಕೋತೀವಿ ಅಲ್ವಾ, ಅದು ರಿಲೆವೆಂಟ್ ಕಮಾಂಡ್ಸ್ ಎಲ್ಲ ಎಲ್ಲಿ ಬರುತ್ತೆ ಅಂದರೆ ನನಗೆ ಡಾಕರಲ್ಲಿ ಬರುತ್ತೆ. ಎ ಬಟನ್ ದಟ್ ಓಪನ್ಸ್ ಎ ಗ್ರೂಪ್ ಆಫ್ ರಿಲೇಟೆಡ್ ಟೂಲ್ ಐಟಮ್ಸ್ನ ನಾವೇನಂತ ಹೇಳ್ತೀವಿ ಅಂದರೆ ಫ್ಲೈ ಔಟ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ರೂಲರ್ಸ್ ಬಂದು ಹಾರಿಜಾಂಟಲ್ ಮತ್ತು ವರ್ಟಿಕಲ್. ವೆಕ್ಟರ್ ಗ್ರಾಫಿಕ್ಸ್ ಆರ್ ಆಲ್ಸೋ ಕಾಲ್ಡ್ as ಆಬ್ಜೆಕ್ಟ್ ಓರಿಯೆಂಟೆಡ್ ಗ್ರಾಫಿಕ್ಸ್ ಅಥವಾ ಇಮೇಜಸ್ ಅಂತ ಹೇಳ್ತೀವಿ. ಅಂಡ್ ದೇ ಆರ್ ರೆಸೊಲ್ಯೂಷನ್ ಇಂಡಿಪೆಂಡೆಂಟ್. ರೆಸೊಲ್ಯೂಷನ್ ಮೇಲೆ ಡಿಪೆಂಡ್ ಆಗೋದಿಲ್ಲ ವೆಕ್ಟರ್ ಗ್ರಾಫಿಕ್ಸ್. ಓಕೆ, ದ ಡಾಕಬಲ್ ಬಾರ್ ದಟ್ ಕಂಟೈನ್ಸ್ ಕಲರ್ ಸ್ವ್ಯಾಚಸ್ ಇರೋ ಅಂತ ಡಾಕಬಲ್ ಬಾರ್ಗೆ ನಾವೇನಂತ ಹೇಳ್ತೀವಿ ಅಂದರೆ ಕಲರ್ ಪ್ಯಾಲೆಟೆ ಅಥವಾ ಪ್ಯಾಲೆಟಿ ಅಂತ ಹೇಳ್ತೀವಿ. ಎ ಬಟನ್ ಅಟ್ ದ ಲೋವರ್ ರೈಟ್ ಕಾರ್ನರ್ ದಟ್ ಓಪನ್ಸ್ ಎ ಸ್ಮಾಲ್ ಡಿಸ್ಪ್ಲೇ ಟು ಹೆಲ್ಪ್ ಅಸ್ ಟು ಮೂವ್ ಅರೌಂಡ್ ದ ಡ್ರಾಯಿಂಗ್. ಸೊ ನಮ್ಮ ಡ್ರಾಯಿಂಗ್ ಸುತ್ತಲೂ ಮೂವ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಬಟನ್ ಯಾವುದಪ್ಪ ಅಂದರೆ ನ್ಯಾವಿಗೇಟರ್ ಬಟನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ. ದ ಟೂಲ್ಸ್ ಇನ್ ಪಿಕ್ ಟೂಲ್ ಫ್ಲೈ ಔಟ್ ಆರ್ ಡ್ಯಾಶ್ ಆನ್ ಡ್ಯಾಶ್. ಡ್ಯಾಶ್ ಟೂಲ್ ಲೆಟ್ಸ್ ಯು ಡಿಸಾರ್ಟ್ ಎ ವೆಕ್ಟರ್ ಆಬ್ಜೆಕ್ಟ್ಸ್ ಬೈ ಡ್ರ್ಯಾಗಿಂಗ್ ಇಟ್ಸ್ ಔಟ್ಲೈನ್. ಡ್ಯಾಶ್ ಟೂಲ್ ಲೆಟ್ಸ್ ಯು ಡಿಸಾರ್ಟ್ ದ ಔಟ್ಲೈನ್ ಆಫ್ an object by dragging along the outline. Next question bandu, dash option is used to move the selected object from one place to another, and dash option is used to place the contents of the clipboard. Next question bandu, the dash tool lets you shape an object by pulling extension or making indents along its outline. The dash tool creates fill effects by dragging along the edges of an object. Answer reveal ಮಾಡೋಣ. ಇನ್ನೊಂದು ಕ್ವಶನ್ ಇದೆ, ದ ಡ್ಯಾಶ್ ಅಂಡ್ ಡ್ಯಾಶ್ ಟೂಲ್ ಲೆಟ್ಸ್ ಯು ಟ್ರಾನ್ಸ್ಫಾರ್ಮ್ ಎನ್ ಆಬ್ಜೆಕ್ಟ್. ಆಬ್ಜೆಕ್ಟ್ನ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಯಾವ್ಯಾವ ಟೂಲ್ಸ್ನ ಯೂಸ್ ಮಾಡ್ತೀವಿ. ಸೊ ಫಸ್ಟಿಂದ ಆನ್ಸರ್ಸ್ ನೋಡೋಣ. ಪಿಕ್ ಫ್ಲೈ ಔಟಲ್ಲಿ ಇರೋಂಥ ಟೂಲ್ಸ್ ಯಾವ್ದ್ಯಾವ್ದಪ್ಪ ಅಂದರೆ ಫ್ರೀ ಹ್ಯಾಂಡ್ ಟೂಲ್ ಮತ್ತು ಪಿಕ್ ಟೂಲ್. ಸ್ಮಜ್ ಬ್ರಷ್ ಟೂಲ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಒಂದು ಆಬ್ಜೆಕ್ಟ್ ಏನು ಸೆಲೆಕ್ಟ್ ಮಾಡಿರ್ತೀವಿ ಅದನ್ನು ಡಿಸಾರ್ಟ್ ಮಾಡ್ಬೋದು ಔಟ್ಲೈನ್ನ ಡ್ರ್ಯಾಗ್ ಮಾಡಿಕೊಂಡು. ಅದೇ ರಫ್ ಅಂಡ್ ಬ್ರಷ್ ಟೂಲ್ ಯೂಸ್ ಮಾಡ್ಕೊಂಡು ನಾವು ಔಟ್ಲೈನ್ನ ಡಿಸಾರ್ಟ್ ಮಾಡ್ಬೋದು, ಔಟ್ಲೈನ್ನ ಡ್ರ್ಯಾಗ್ ಮಾಡಿಕೊಂಡು. ಓಕೆ, ಕಟ್ ಆಪ್ಷನ್ ಈಸ್ ಯೂಸ್ ಟು ಮೂವ್ ದ ಸೆಲೆಕ್ಟೆಡ್ ಆಬ್ಜೆಕ್ಟು. ಪೇಸ್ಟ್ ಆಪ್ಷನ್ ಏನು ಮಾಡ್ತೀವಿ, ಕಟ್ ಮಾಡಿರ್ತೀವಲ್ಲ ಆ ಕಂಟೆಂಟ್ಸ್ನ ಪ್ಲೇಸ್ ಮಾಡೋದಕ್ಕೆ ಪೇಸ್ಟ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಡ್ಯಾಶ್ ಟೂಲ್ ಲೆಟ್ಸ್ ಯು ಟ್ರಾನ್ಸ್ಫಾರ್ಮ್ ಎನ್ ಆಬ್ಜೆಕ್ಟ್ ಲೈಕ್ ರೊಟೇಷನ್ನು, ಸ್ಕೇಲಿಂಗು, ರೀಸೈಸಿಂಗ್ ಎಲ್ಲ ಯಾವ್ಯಾವ ಟೂಲಲ್ಲಿ ಮಾಡ್ಬೋದು ಅಂದರೆ ಫ್ರೀ ಟ್ರಾನ್ಸ್ಫಾರ್ಮೇಷನ್ ಟೂಲಲ್ಲಾದರೂ ಮಾಡ್ಬೋದು, ಇಲ್ಲಾಂದರೆ ಪಿಕ್ ಟೂಲಲ್ಲಾದರೂ ಮಾಡ್ಬೋದು. ಸೊ ದ ಡ್ಯಾಶ್ ಟೂಲ್ ಲೆಟ್ಸ್ ಯು ಶೇಪ್ ಎನ್ ಆಬ್ಜೆಕ್ಟ್ ಬೈ ಪುಲ್ಲಿಂಗ್ ಎಕ್ಸ್ಟೆನ್ಷನ್ ಆರ್ ಮೇಕಿಂಗ್ ಇಂಡೆಂಟ್ಸ್ ಅಲಾಂಗ್ ದ ಔಟ್ಲೈನ್. ಸೊ ಎಕ್ಸ್ಟೆನ್ಷನ್ನ ಪುಲ್ ಮಾಡಿಕೊಂಡು ಇಂಡೆಂಟ್ಸ್ ಮಾಡಿಕೊಂಡು ಯಾವ ಟೂಲಲ್ಲಿ ನಾವು ಶೇಪ್ ಹಾಕ್ಬೋದಪ್ಪ ಅಂದರೆ ಸ್ಮಿಯಾರ್ ಟೂಲ್. ಓಕೆ, ಸ್ಪೈರಲ್ ಲೈಕ್ ಎಫೆಕ್ಟ್ಸ್ ಯಾವುದ್ರಲ್ಲಿ ಹಾಕ್ಬೋದು ಅಂದರೆ ಟ್ವೆಲ್ ಟೂಲಲ್ಲಿ ಹಾಕ್ಬೋದು, 12 ಅಥವಾ 12. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಗೆ ಹೋಗೋಣ. ದ ಕಲೆಕ್ಷನ್ ಆಫ್ ಪ್ಯಾನಲ್ಸ್ ಇಸ್ ಕಾಲ್ಡ್ as dash and dash palette houses all CorelDRAW wonderful tools. Dash tool lets you shape objects by pushing away nodes from the cursor, and dash tool lets you shape objects by attracting nodes from the cursor. Dash tool lets you delete portions of the object that are between intersections. The dash tool lets you remove areas of your drawing. Next question. Dash key is used to select non-continuous layer. Dash key is used to select continuous layer. The tools in zoom flyout are dash and dash. Answers guess ಮಾಡಿ. ಸೊ ಆನ್ಸರ್ಸ್ ರಿವೀಲ್ ಮಾಡೋಣ. ಸೊ ಕಲೆಕ್ಷನ್ ಆಫ್ ಪ್ಯಾನಲ್ನ ನಾವು ಡಾಕ್ ಅಂತ ಹೇಳ್ತೀವಿ. ಟೂಲ್ ಬಾಕ್ಸಲ್ಲಿ ನನಗೆ ಎಲ್ಲ ಟೂಲ್ಸು CorelDrawದು ಇದೆ.
ರಿಪೆಲ್ ಟೂಲ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಪ್ಪ ಅಂದರೆ ಆಬ್ಜೆಕ್ಟ್ಸ್ನ ಶೇಪ್ ಮಾಡ್ತೀವಿ. ನೋಟ್ಸ್ನ ಪುಷ್ ಮಾಡಿಕೊಂಡು ರಿಪೆಲ್ ಟೂಲ್ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂದರೆ ಆಬ್ಜೆಕ್ಟ್ನ ಶೇಪ್ ಮಾಡ್ತೀವಿ. ಅಟ್ರಾಕ್ಟ್ ಟೂಲ್ ಯೂಸ್ ಮಾಡ್ಕೊಂಡು ಏನಪ್ಪ ಮಾಡ್ತೀವಿ ಅಂದರೆ ಆಬ್ಜೆಕ್ಟ್ ಶೇಪ್ ಮಾಡ್ತೀವಿ. ಹೇಗಪ್ಪ ಅಂದರೆ ನೋಟ್ಸ್ನ ಅಟ್ರಾಕ್ಟ್ ಮಾಡಿಕೊಂಡು. ಬಟ್ ರಿಪೆಲಲ್ಲಿ ನೋಟ್ಸ್ನ ಪುಷ್ ಆಫ್ ಅಂದರೆ ಕ್ಯಾನ್ಸಲ್ ಮಾಡಿಕೊಂಡು ಶೇಪ್ನ ಮಾಡ್ತೀವಿ ಆಬ್ಜೆಕ್ಟ್ಸ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನಲ್ಲಿ ದ ವರ್ಚುವಲ್ ಸೆಗ್ಮೆಂಟ್ ಡಿಲೀಟ್ ಏನು ಮಾಡುತ್ತೆ ಅಂದರೆ ಆಬ್ಜೆಕ್ಟ್ದು ಸರ್ಟನ್ ಪೋರ್ಷನ್ಸ್ನ ಡಿಲೀಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಮಧ್ಯೆ. ಎರೇಸರ್ ಟೂಲ್ ಏನು ಮಾಡುತ್ತೆ ಅಂದರೆ ಯಾವ್ದಾದ್ರು ಏರಿಯಾ ಬೇಡ ಡ್ರಾಯಿಂಗಲ್ಲಿ ಅಂದರೆ ಡಿಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕಂಟ್ರೋಲ್ ಕೀ ಯೂಸ್ ಮಾಡ್ಕೊಂಡು ನಾನ್ ಕಂಟಿನ್ಯೂಸ್ ಲೇಯರ್ನ ಸೆಲೆಕ್ಟ್ ಮಾಡ್ತೀವಿ. ಶಿಫ್ಟ್ ಕೀ ಯೂಸ್ ಮಾಡಿಕೊಂಡು ಕಂಟಿನ್ಯೂಸ್ ಲೇಯರ್ನ ಸೆಲೆಕ್ಟ್ ಮಾಡ್ತೀವಿ. ಝೂಮ್ ಟೂಲ್ ಫ್ಲೈಔಟಲ್ಲಿ ಇರೋವಂಥ ಟೂಲ್ಸ್ ಯಾವ್ಯಾವುದಪ್ಪ ಅಂದರೆ ಝೂಮ್ ಪ್ಯಾನ್ನ ನಾವು ಹ್ಯಾಂಡ್ ಅಂತ ಕೂಡ ಕರಿತೀವಿ. ಝೂಮ್ನ ಮ್ಯಾಗ್ನಿಫೈಯರ್ ಅಂತ ಕೂಡ ಕರಿತೀವಿ. ಸೊ ಇದು ಟೂಲ್ ಹೆಸರು ಕೇಳಿರೋದ್ರಿಂದ ಝೂಮ್ ಮತ್ತು ಪ್ಯಾನ್ ಅಂತ ಬರಿಬೇಕು. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. Dash tool cuts through an object. Dash tool trims away unwanted areas in object. Combining several objects into one group is called as dash and the shortcut key is dash. The shortcut key for zoom in is dash and zoom out is dash. Dash or dash tools can be used to draw curves one segment at a time. Dash tool lets you draw curve lines by setting control points that shape the curve without breaking it into segments. Dash tool is used to draw lines and curves in preview mode. So answers reveal ಮಾಡೋಣ. ನೈಫ್ ಟೂಲ್ನ ಯೂಸ್ ಮಾಡಿಕೊಂಡು ಕಟ್ ಥ್ರೂ ದ ಆಬ್ಜೆಕ್ಟ್ ಮಾಡ್ಬೋದು. ಕ್ರಾಪ್ ಟೂಲ್ ಯೂಸ್ ಮಾಡಿಕೊಂಡು ಅನ್ವಾಂಟೆಡ್ ಪೋರ್ಷನ್ಸ್ನ ಕ್ರಾಪ್ ಮಾಡ್ಬೋದು ಅಥವಾ ಟ್ರಿಮ್ ಮಾಡ್ಬೋದು. ಸೆವರಲ್ ಆಬ್ಜೆಕ್ಟ್ಸ್ನ ಒಂದು ಅಂತ ಕಂಬೈನ್ ಮಾಡೋದಕ್ಕೆ ಗ್ರೂಪಿಂಗ್ ಅಂತ ಹೇಳ್ತೀವಿ. ಶಾರ್ಟ್ಕಟ್ ಕೀ ಬಂದು ಕಂಟ್ರೋಲ್ ಜಿ. ಝೂಮ್ ಇನ್ಗೆ ಕಂಟ್ರೋಲ್ ಪ್ಲಸ್ ಶಾರ್ಟ್ಕಟ್, ಝೂಮ್ ಔಟ್ಗೆ ಕಂಟ್ರೋಲ್ ಮೈನಸ್. ಬೀಸರ್ ಅಥವಾ ಪೆನ್ ಟೂಲ್ನ ಯೂಸ್ ಮಾಡಿಕೊಂಡು ನಾವು ಲೈನ್ಸ್ ಅಂಡ್ ಕರ್ವ್ಸ್ನ ಒಂದು ಸೆಗ್ಮೆಂಟ್ ಅಟ್ ಎ ಟೈಮ್ ಆಗಿ ಡ್ರಾ ಮಾಡ್ಬೋದು. ಬಿ ಸ್ಪ್ಲೈನ್ ಟೂಲ್ನ ಯೂಸ್ ಮಾಡಿಕೊಂಡು ಕರ್ವ್ಡ್ ಲೈನ್ಸ್ನ ಡ್ರಾ ಮಾಡ್ಬೋದು. ಹೇಗಪ್ಪ ಅಂದರೆ ಕಂಟ್ರೋಲ್ ಪಾಯಿಂಟ್ಸ್ನ ಸೆಟ್ ಮಾಡಿಕೊಂಡು ಶೇಪ್ನ ಡ್ರಾ ಮಾಡ್ಬೋದು, ಸೆಗ್ಮೆಂಟ್ಸ್ನ ಬ್ರೇಕ್ ಮಾಡ್ದಲೇ. ಓಕೆ, ಪಾಲಿಲೈನ್ ಟೂಲ್ನ ಯೂಸ್ ಮಾಡಿಕೊಂಡು ಲೈನ್ಸ್ನ ಮತ್ತು ಕರ್ವ್ಸ್ನ ನಾವು ಪ್ರಿವ್ಯೂ ಮೋಡಲ್ಲಿ ಕೂಡ ಡ್ರಾ ಮಾಡ್ಬೋದು. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಹೋಗೋಣ. The tool in Smart Tool Flyout are the tools in Smart Tool Flyout are dash and dash. The tools in Rectangle Tool Flyout are dash and dash. The tools in Ellipse Flyout are dash and dash. The dash tool lets you draw square and dash tool lets you draw a rectangle at an angle. Angle miss agide. The tools available in Eyedropper Flyout are dash and dash. Dash tool lets you create objects from enclosed areas and then apply a fill to those objects. Dash tool convert your freehand stroke to basic shapes and smoothed curves. ಸ್ಮಾರ್ಟ್ ಟೂಲ್ ಫ್ಲೈಔಟಲ್ಲಿರೋ ಟೂಲ್ಸ್ ಯಾವುದ್ಯಾವುದಪ್ಪ ಅಂದರೆ ಸ್ಮಾರ್ಟ್ ಫಿಲ್ ಮತ್ತು ಸ್ಮಾರ್ಟ್ ಡ್ರಾಯಿಂಗು. ರೆಕ್ಟ್ಯಾಂಗಲ್ ಟೂಲ್ ಫ್ಲೈಔಟಲ್ಲಿರೋ ಟೂಲ್ಸ್ ಯಾವುದಪ್ಪ ಅಂದರೆ ರೆಕ್ಟ್ಯಾಂಗಲ್ಲು ಮತ್ತು 3 ಪಾಯಿಂಟ್ ರೆಕ್ಟ್ಯಾಂಗಲ್ಲು. ಎಲಿಪ್ಸ್ ಟೂಲಲ್ಲಿ ಇರೋಂಥ ಫ್ಲೈಔಟಲ್ಲಿರೋಂಥ ಟೂಲ್ಸ್ ಯಾವ್ದ್ಯಾವುದು ಅಂದರೆ ಎಲಿಪ್ಸು ಮತ್ತು 3 ಪಾಯಿಂಟ್ ಎಲಿಪ್ಸು. ರೆಕ್ಟ್ಯಾಂಗಲ್ ಟೂಲ್ನ ಯೂಸ್ ಮಾಡಿಕೊಂಡು ನೀವು ಸ್ಕ್ವೇರ್ನ ಡ್ರಾ ಮಾಡ್ಬೋದು. 3 ಪಾಯಿಂಟ್ ರೆಕ್ಟ್ಯಾಂಗಲ್ನ ಯೂಸ್ ಮಾಡಿಕೊಂಡು ನೀವು ರೆಕ್ಟ್ಯಾಂಗಲ್ನ ಆ್ಯಂಗಲಲ್ಲಿ ಡ್ರಾ ಮಾಡ್ಬೋದು. ಏನು ಅಷ್ಟೇ ಇದೆ ಆ್ಯಂಗಲ್ ಅಂತ ಬರಿಬೇಕಾಗಿತ್ತು. ದ ಟೂಲ್ಸ್ ಅವೈಲಬಲ್ ಇನ್ ಐಡ್ರಾಪರ್ ಫ್ಲೈಔಟ್ ಯಾವ್ದ್ಯಾವ್ದಪ್ಪ ಅಂದರೆ ಕಲರ್ ಐಡ್ರಾಪರ್ ಮತ್ತು ಆಟ್ರಿಬ್ಯೂಟ್ ಐಡ್ರಾಪರ್. ಸ್ಮಾರ್ಟ್ ಫಿಲ್ ಟೂಲ್ ಯೂಸ್ ಮಾಡಿಕೊಂಡು ನಾವು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಬೋದು ಮತ್ತು ಆ ಏರಿಯಾನ ಎನ್ಕ್ಲೋಸ್ ಮಾಡಿ ಆಮೇಲೆ ಫಿಲ್ನ ಅಪ್ಲೈ ಮಾಡ್ಬೋದು ಆಬ್ಜೆಕ್ಟಿಗೆ. ಸ್ಮಾರ್ಟ್ ಡ್ರಾಯಿಂಗ್ ಟೂಲ್ ಏನು ಮಾಡುತ್ತೆ ಅಪ್ಪ ಅಂದರೆ ಫ್ರೀ ಹ್ಯಾಂಡ್ ಸ್ಟ್ರೋಕ್ನ ಇರುತ್ತಲ್ವ ಅದನ್ನು ರಿಲೆವೆಂಟ್ ಶೇಪಿಗೆ ಕನ್ವರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ಹೋಗೋಣ. Polygon tool lets you draw dash and dash. Dash tool lets you draw a grid of lines similar to graph paper. Dash tool lets you draw complex star. The spiral tool lets you draw dash and dash spirals. The two types of text are dash and dash.
Next question. Dash tool lets you draw slanted dimensional lines and dash tool lets you draw angular dimensional lines. Next question. Dash tool lets you draw a cutout with two segments leader line and dash tool lets you draw a cutout. So answers check ಮಾಡೋಣ. ಆನ್ಸರ್ಸ್ ಎಲ್ಲ ಕರೆಕ್ಟಾಗಿ ಗೆಸ್ ಮಾಡ್ತಾ ಇದ್ದೀರಾ ಅನ್ಕೊಂತೀನಿ. ಪಾಲಿಗನ್ ಟೂಲ್ನ ಯೂಸ್ ಮಾಡ್ಕೊಂಡು ಸ್ಟಾರ್ ಮತ್ತೆ ಸಿಮೆಟ್ರಿಕಲ್ ಪಾಲಿಗನ್ಸ್ನ ಡ್ರಾ ಮಾಡ್ಬೋದು. ಸೊ ಗ್ರಾಫ್ ಪೇಪರ್ ಟೂಲ್ನ ಯೂಸ್ ಮಾಡಿಕೊಂಡು ಗ್ರಿಡ್ ಆಫ್ ಸಿಮಿಲರ್ ಲೈನ್ಸ್ ಬರುತ್ತೆ ನಮಗೆ ಗ್ರಾಫ್ ಪೇಪರಲ್ಲಿ ಇರುತ್ತಲ್ಲ ಆ ರೀತಿ. ಕಾಂಪ್ಲೆಕ್ಸ್ ಸ್ಟಾರ್ ಟೂಲ್ನ ಯೂಸ್ ಮಾಡಿಕೊಂಡು ಕಾಂಪ್ಲೆಕ್ಸ್ ಸ್ಟಾರ್ನ ಡ್ರಾ ಮಾಡ್ಬೋದು. ಸೊ ಸ್ಪೈರಲ್ ಟೂಲ್ ಯೂಸ್ ಮಾಡಿಕೊಂಡು ಸಿಮೆಟ್ರಿಕಲ್ ಮತ್ತೆ ಲಾಗರಿಥಮಿಕ್ ಸ್ಪೈರಲ್ಸ್ನ ಡ್ರಾ ಮಾಡ್ಬೋದು. ಟೂ ಟೈಪ್ಸ್ ಆಫ್ ಟೆಕ್ಸ್ಟ್ ಯಾವುದಂದ್ರೆ ಆರ್ಟಿಸ್ಟಿಕ್ ಮತ್ತೆ ಪ್ಯಾರಾಗ್ರಾಫ್. ಪ್ಯಾರಲಲ್ ಡೈಮೆನ್ಷನ್ ಟೂಲ್ ಏನ್ ಮಾಡುತ್ತಪ್ಪ ಅಂದ್ರೆ ಸ್ಲಾಂಟೆಡ್ ಡೈಮೆನ್ಷನಲ್ ಲೈನ್ಸ್ ನ ಡ್ರಾ ಮಾಡುತ್ತೆ. ಆಂಗ್ಯುಲರ್ ಡೈಮೆನ್ಷನ್ ಏನ್ ಡ್ರಾ ಮಾಡುತ್ತಪ್ಪ ಅಂದ್ರೆ ಆಂಗ್ಯುಲರ್ ಡೈಮೆನ್ಷನ್ ಲೈನ್ಸ್ ನ ಡ್ರಾ ಮಾಡುತ್ತೆ. ಸೊ 3 ಪಾಯಿಂಟ್ ಕಲೌಟ್ ಟೂಲ್ ನ ಯೂಸ್ ಮಾಡಿಕೊಂಡು ಕಲೌಟ್ ನ ಡ್ರಾ ಮಾಡಿಕೊಂಡು 2 ಸೆಗ್ಮೆಂಟ್ ಲೀಡರ್ ಲೈನ್ ನ ಆಡ್ ಮಾಡ್ಕೋಬಹುದು. ಬಟ್ ಬರೀ ಕಲೌಟ್ ನ ಯೂಸ್ ಮಾಡಿಕೊಂಡು ಕಲೌಟ್ ಶೇಪ್ ನ ಡ್ರಾ ಮಾಡಬಹುದು. Next set of questions ನೋಡೋಣ. Dash tool lets you modify connector lines. Dash lets you display the distance between end nodes in singular multiple segments. The two types of grid are dash and dash. The tools in mesh flyout are dash and dash. Dash and dash are the tools enable us to easily position a selected object. The intersection of horizontal and vertical lines are called as dash. ಆನ್ಸರ್ ರಿವೀಲ್ ಮಾಡೋಣ. ಸೊ ಎಡಿಟ್ ಕನೆಕ್ಟರ್ನ ಯೂಸ್ ಮಾಡಿಕೊಂಡು ನಾವು ಕನೆಕ್ಟರ್ ಲೈನ್ಸ್ನ ಮಾಡಿಫೈ ಮಾಡ್ಬೋದು. ಸೆಗ್ಮೆಂಟ್ ಡೈಮೆನ್ಷನ್ ಟೂಲ್ನ ಯೂಸ್ ಮಾಡಿಕೊಂಡು ಎರಡು ನೋಡ್ಸ್ ಇರುತ್ತಲ್ಲ ಅವೆರಡರ ಮಧ್ಯೆ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ಸಿಂಗಲ್ ಸೆಗ್ಮೆಂಟ್ ಅಲ್ಲಾದರೂ ಆಗಿರ್ಬೋದು ಅಥವಾ ಮಲ್ಟಿಪಲ್ ಸೆಗ್ಮೆಂಟ್ ಅಲ್ಲಾದರೂ ಆಗಿರ್ಬೋದು. 2 ಟೈಪ್ಸ್ ಆಫ್ ಗ್ರಿಡ್ ಯಾವುದಪ್ಪ ಅಂದರೆ ಹಾರಿಜಾಂಟಲ್ ಮತ್ತು ವರ್ಟಿಕಲ್. ಟೂಲ್ಸ್ ಯಾವ್ದಪ್ಪ ಮೆಶ್ ಫ್ಲೈಔಟ್ ಅಲ್ಲಿ ಇರೋದು ಅಂದ್ರೆ ಮೆಶ್ ಫಿಲ್ ಮತ್ತೆ ಇಂಟರಾಕ್ಟಿವ್ ಫಿಲ್ ಅಂತ. ಗ್ರಿಡ್ ಮತ್ತೆ ಗೈಡ್ ಲೈನ್ ಎರಡು ಟೂಲ್ ಯೂಸ್ ಮಾಡಿಕೊಂಡು ನಾವು ಒಂದು ಆಬ್ಜೆಕ್ಟ್ ನ ಒಂದು ಪೊಸಿಷನ್ ಅಲ್ಲಿ ಪ್ಲೇಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದ ಇಂಟರ್ಸೆಕ್ಷನ್ ಆಫ್ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಲೈನ್ಸ್ ಆರ್ ಕಾಲ್ಡ್ ಆಸ್ ಗ್ರಿಡ್ ಲೈನ್ಸ್ ಅಂತ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲರ್ನ್ ಅಂಡ್ ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್. The capacity to learn is a gift. The ability to learn is a skill. The willingness to learn is a choice. So like my video, comment and share my video for more updates. Please subscribe to my channel. Bye bye from Rashmi. Meet you all in my next video.